ಕುಡಿಕರ ಕಾಸಲ್ಲಿ ಐಫೋನ್ ತಗೋಬೋದಾ? ಏನು ಬಾಯಿಲೆ ಏನು ತೊಗೊಳ್ತಿ? ಕುಡಿಕರ ಕಾಸಲ್ಲಿ ಐಫೋನ್ ತಗೋಬೋದಾ? ಯಾರೋ ನೀನು ಕುಡಿಕಿರೋ ಕಾಸಲ್ಲಿ ಹಾ. ಐಫೋನು ಹಾಂ ಐಫೋನು ಹ್ಞೂ ಎಷ್ಟು ಕುಡಿಕಿದ್ಯಾ ಕಂದ? ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಅಲ್ಲ? ಬೇಕಪ್ಪ ಒಂದು 50,000 ಮೇಲೆ 1 1.5 ಲ್ಯಾಕ್ವರೆಗೂ ಇದೆ ಐಫೋನು. ತಗೋಬೋದಾ? ನಿನಗೆ ಎಂತ ಫೋನು? ಸುಮ್ಮನೆ. ಏನು ಸುಮ್ಮನೆ? ಹ್ಞೂ ಹೇಳ ಎಂತಕ್ಕೆ ನಿಂಗೆ ಐಫೋನು? ಐಫೋನ್ ತೊಗೊಂಡು ಯೂಟ್ಯೂಬ್ ನೋಡೋದಕ್ಕೆ. ಯೂಟ್ಯೂಬ್ ಹೋಗಿ ಈಗ ಇರೋ ಫೋನಲ್ಲೇ ನೋಡ್ಬೋದಲ್ಲ. ಅದು ಹೊಸ ಫೋನು, ನಾನು ಒಂದು ಹೊಸ ಫೋನ್ ತಗೋತೀನಿ. ಬುಕ್ಕು ಪೆನ್ನು ಪೆನ್ಸಿಲ್ ಏನಾದ್ರು ಇಸ್ಕೊಂಡು ಫಸ್ಟ್ ABCD 1 2 3 ಇಲ್ಲ ಸ್ಕೂಲ್ ಹೋಮ್ವರ್ಕು ಆ ಥರ ಏನಾದ್ರು ಮಾಡ್ಬೋದಲ್ಲ. ಐಫೋನೇ ಎಂತಕ್ಕೆ ಬೇಕು? ನಂಗೆ ಐಫೋನ್ನೇ ಬೇಕು. ಎಂತಕ್ಕೆ ಬೇಕು? ಹೇಳು ಎಂತಕ್ಕೆ ಬೇಕು? ಹಾಯ್ ಹಾಯ್ ಆಮೇಲೆ ಮಾಡೋಣ, ಮತ್ತೆ ಮಾತಾಡೋಣ. ಹೇಳು, ನೀನು ಹೇಳು, ಐಫೋನ್ ಎಂತಕ್ಕೆ ಬೇಕು? ಐಫೋನ್ ತೊಗೊಂಡು ಏನು ಮಾಡ್ತೀಯ ಫಸ್ಟು? ಅದನ್ನು ಮಾಡಿಬಿಟ್ಟು 1000 ರೂಪೀಸ್ ಎತ್ಕೋದು ನಾನು ಕೊಡ್ತೀನಿ. ಕಾಸು ಕುಡಿಕ್ಬಿಟ್ಟು ಐಫೋನ್ ತೊಗೊಳ್ತೀಯ ಅಲ್ವಾ? ಐಫೋನ್ನ ಮಾರ್ಬಿಟ್ಟು 1000 ರೂಪೀಸ್ ನನಗೆ ಕೊಡ್ತೀಯ. ನನಗೆ ಎಂತಕ್ಕೆ 1000 ರೂಪೀಸು? ನಾನು ಕೇಳಿಲ್ವಲ್ಲ ನಿನ್ನ. ಅಪ್ಪ ಕೊಡ್ತೀನಿ. ಅಪ್ಪನ ಕೇಳಿಲ್ವಲ್ಲ ನಿನ್ನ ಐಫೋನು? ಅಪ್ಪ ಕೇಳಿ. ಕಾಸು ಕೇಳಿಲ್ವಲ್ಲ? ಕೇಳ್ತೀನಿ. ಯಾರು ಕೇಳಿಲ್ಲ. ಅಪ್ಪ ಕೇಳ್ತಾರೆ. ನಿಂಗೆ ಫೋನ್ ಬೇಕು, ಅದಕ್ಕೆ ಏನೋ ಒಂದು ಡ್ರಾಮಾ. ಇರೋ ಫೋನ್ನೇ ನೋಡು, ಫಸ್ಟ್ ಚೆನ್ನಾಗಿ ಓದು, ಓಕೆನಾ? ಹಿಂಗೆ ನನ್ನ ಮಗ. ಈ ಐಫೋನ್ ಸ್ಟೋರಿ ಯಾಕೆ ಸ್ಟಾರ್ಟ್ ಆಯಿತು ಗೊತ್ತಾ ಫ್ರೆಂಡ್ಸ್? ನಾನು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಫೋನ್ ನಂದು ಸರಿ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಭಾಳ ಒಂದು ವರ್ಷ ಮೇಲೇ ಆಗೋಯ್ತು ನಾನು ಸ್ಟಾಪೇ ಮಾಡಿಬಿಟ್ಟೆ. ಏಕೆಂದರೆ ಒಂದು ಫೋನ್ ತೊಗೊಳಕ್ಕೆ ಕೂಡ ನನಗಷ್ಟು ಪ್ರಾಬ್ಲಮ್ ಇತ್ತು. ಒಂದು ಫೋನ್ ಕೂಡ ತೊಗೊಳಕ್ಕೆ ನನ್ನ ಕೈಲಿ ಆಗಲಿಲ್ಲ. ಸೊ ಈಗ ಏನೋ ದೇವ್ರ ದಯೆಯಿಂದ ಒಂದು ಸ್ವಲ್ಪ ಏನೋ ಒಂದು ಫೋನಲ್ಲಿ ಲೋನ್ ಮಾಡಿ ಸರಿ ಒಂದು ಫೋನ್ ತೊಗೊಳ್ಳೋಣ ಅಂತ ಅಂದು ನಿನ್ನೆ ಅಷ್ಟೇ ಹೋಗಿ ಒಂದು ವಿವೋದು ಒಂದು ಫೋನ್ ತೊಗೊಂಡು ಬಂದ್ರಿ ಫ್ರೆಂಡ್ಸ್. ಆ್ಯಕ್ಚುಲಿ ಫೋನ್ ತೊಗೊಂಡಿದ್ದೆ ಯೂಟ್ಯೂಬ್ ಮಾಡಬೇಕು ಅಂತಲೇ. ಏಕೆಂದರೆ ಯೂಟ್ಯೂಬ್ ಮಾಡೋಕ್ಕೋಸ್ಕರ ಭಾಳ ವರ್ಷದಿಂದ ಆಸೆ ಇದೆ. ಕಂಟಿನ್ಯೂ ಮಾಡಬೇಕು ಅಂದಾಗೆಲ್ಲ ನನ್ನ ಫೋನ್ ಪ್ರಾಬ್ಲಮ್ ಬರೋದು, ಇಲ್ಲನೇ ನಂಗೆ ತುಂಬಾ ಹೆಲ್ತ್ ಇಶ್ಯೂ ಆಗೋದು. ನೋಡಿ ಇರೋ ಇದೆ ಹಿಂಗೆ ತೋರಿಸು, ಹಿಂಗೆ ಅವರಿಗೆ ಹೇಗೆ ತೋರಿಸಿದ್ರೆ ಕಾಣುತ್ತೆ? ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಇದು ಉಲ್ಟಾ ಕಾಣ್ತಾ ಇದೆ ಫ್ರೆಂಡ್ಸ್. ಇದು ಇರೋ ಓಪೋ ಫೋನ್ ಇದು F227. ಓಪೋ F27 5G ಇದು ಫೋನ್ ಬಂದು, ಓಕೆನಾ? ಇದು ತೊಗೊಂಡ್ವಿ. EMIಯಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಡೌನ್ ಪೇಮೆಂಟ್ ಬಂದು ಒಂದು 5,500 ಮಾಡಿದ್ದೀನಿ. ಮಂತ್ಲಿ EMI ಬೀಳುತ್ತೆ. ಅದೊಂದು 2510 ಏನೋ ಬಿದ್ದಿದೆ. ಒಂದು 9 ಮಂತ್ಸ್ ಹಾಕ್ಕೊಂಡಿದ್ದೀನಿ. ನೋಡೋಣ, ಈಗಷ್ಟೇ ಸದ್ಯಕ್ಕೆ ಲೋನ್ ಆಗಿದೆ ಅದರ ಫೋನಲ್ಲಿ. ಯೂಟ್ಯೂಬ್ ಮಾಡೋಕ್ಕೆ ಅಂತಲೇ ಫೋನ್ ತೊಗೊಂಡು ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಫೋನ್ ತೊಗೊಂಡೆ ಅಂದ್ಬಿಟ್ಟು ಇವನು ಅಮ್ಮ ನನಗೆ ಐಫೋನ್ ಬೇಕು ಅಂತ ಸ್ಟೋರಿ ಸ್ಟಾರ್ಟ್ ಮಾಡಿದ್ದ. ಅದಕ್ಕೆ ಟಕ್ ಅಂತ ಫಸ್ಟ್ ವಿಡಿಯೋ ಅದೇ ಮಾಡ್ತಾಯಿದ್ದೆ. ನಾನು ವಿಡಿಯೋ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು ಕ್ಯಾಮ್ರೋನ. ಇವನು ಅಷ್ಟು ಬೇಗ ಏನೋ ನನಗೆ ಗೇರ್ ಆಗ್ತಾಯಿದ್ದಾನೆ. ಅಮ್ಮ ನನಗೆ ಐಫೋನ್ ಇಸ್ಕೊಡು, ನಾನು ಕಾಸು ಕೂಡಿಕ್ಕಿ ಇಸ್ಕೊಬೋದಾ ಅಂತ ಕೇಳ್ತದೆ. ಅದಕ್ಕೆ ಕೇಳಿದೆ, ಎಷ್ಟಪ್ಪ ಕಾಸು ಕೂಡಿಕ್ಕಿದೆಯಾ? ಇನ್ನು ಯೋಗ ಸ್ಟಾರ್ಟ್ ಮಾಡ್ತಾನಂತೆ. ಹಂಗಾಗಿ ಈ ಫೋನ್ ಕತೆ ಯೋಗ ಶುರುವಾಗಿದೆ, ವಿಡಿಯೋ ಹಾಗೆ ಶುರುವಾಗಿದೆ. ಇಲ್ಲಿಂದ ವೀಡಿಯೋಸ್ ಹಾಕ್ತಾಯಿರ್ತೀನಿ, ಇನ್ಮೇಲೆ ಒಂದೊಂದೇ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನೋಡಿ ಫ್ರೆಂಡ್ಸ್, ಓಕೆನಾ? ಸಣ್ಣದಾಗಿ ಒಂದು ಫೋನ್ ಬಂದಿದೆ. ಈ ಫೋನಲ್ಲಿ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸು ನನ್ನ ಕೈಲಾದಷ್ಟು ನನ್ನ ಮನೆ ವಿಷಯ, ನನ್ನ ಮನೆ ಖುಷಿನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇರ್ತೀನಿ. ಹಾಗೆ ಪ್ರತಿಯೊಂದು ಇನ್ಮೇಲೆ ಎಲ್ಲನೂ ಹಂಚ್ಕೊಳ್ತೀನಿ. ಹಾಗೆ ವಿಡಿಯೋ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಫ್ರೆಂಡ್ಸ್, ಓಕೆನಾ? ಬನ್ನಿ, ಹಾಗೆ ಇವತ್ತೆಲ್ಲ ದಿನ ಹೇಗೆ ಹೋಗುತ್ತೆ ನೋಡೋಣ.
ಕೃಷ್ವನ್ ಬರೋಕ್ಕೆ ಹೇಳಿದ್ದೆ ಫ್ರೆಂಡ್ಸ್. ಕೃಷ್ವ ಬಂದ. ಸೊ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಅಂಗಡಿ ಹತ್ರ ಹೋಗೋಣ ಅಂದ್ಕೊಂಡೆ. ಅವನು ಗಾಡಿ ಎತ್ಕೊಂಡು ಬಂದಿದ್ದಾನೆ. ಈಗ ಬುಲೆಟ್ ತಂದಿದ್ದಾನೆ. ಬುಲೆಟಲ್ಲಿ ಹೋಗಬೇಕು. ಸೊ ಏನಂದರೆ ಗಾಡಿ ಹೈಟು ನನಗಂತೂ ಅನಿಸೋದೇ ಇಲ್ಲ. ನೋಡಿ ಕಪ್ಪಿ ಚೇಷ್ಟೆ ಮಾಡ್ತಾ ಇದ್ದಾನೆ. ಕೃಷ್ವ ವಿಹಾಸ್ನ ಮಾತಾಡ್ಸಿದೆ ಹೋಗ ಅಂತಾನೆ. ಅಣ್ಣ ತಮ್ಮ ಹೀಗೆ ಕಿತ್ತಾಡ್ತಾನೆ ಇರ್ತಾರೆ ಫ್ರೆಂಡ್ಸ್. ಎಷ್ಟು ಕಿತ್ತಾಡ್ತಾರೆ ಅಂದರೆ ನನಗಂತೂ ಸಾಕಾಗೋಗಿರುತ್ತೆ ಇವರಿಬ್ಬರು ಜಗಳ ಬಿಡ್ಸೋಕ್ಕೆ. ಇಷ್ಟೇ ಇದ್ದ ವಿಹಾಸ್ ಆಗಲಿ ಕೃಷ್ವ ಆಗಲಿ ಇವತ್ತು ನನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಅವ್ನು ಕರ್ಕೊಂಡು ಹೋಗ್ತಿದ್ರೆ ನನಗೇನೋ ಒಂಥರ ಸಂತೋಷ, ತುಂಬಾ ಖುಷಿ ಆಗ್ತಾಯಿತ್ತು. ಈ ನಡುವೆ ಎಲ್ಲ ಥರ ಗಾಡಿನೂ ಓಡಿಸ್ತಾನೆ ತುಂಬ ಚೆನ್ನಾಗಿ. ಪರವಾಗಿಲ್ಲ, ನಾಟ್ ಎ ಬ್ಯಾಡ್. ಈ ವಯಸ್ಸಿಗೆ ಇಷ್ಟು ಮಾತ್ರ ಗಾಡಿ ಓಡಿಸೋದು ಓಕೆ, ಖುಷಿನೇ, ಚೆನ್ನಾಗಿ ಓಡಿಸ್ತಾನೆ. ಬಟ್ ಹೇಳ್ತಾ ಇರ್ತೀವಿ ತುಂಬ ಅತಿ ಸ್ಪೀಡಾಗಿ ಹೋಗ್ಬಾರ್ದು, ಸ್ಲೋಗಿ ಹೋಗು ಅಂತ. ಹೇಳೋ ಮಾತೆಲ್ಲ ಕೇಳ್ತಾನೆ ಫ್ರೆಂಡ್ಸ್. ಯಾವತ್ತೂ ನಮ್ಮ ಮಾತಿಗೆ ಇಲ್ಲಮ್ಮ ಅಂದಿಲ್ಲ. ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಈ ಕಡೆ ಗಾರ್ಮೆಂಟ್ಸ್ ಇದೆ, ಮಧುರ ಗಾರ್ಮೆಂಟ್ಸು. ಈ ಕಡೆ ಗಾರ್ಮೆಂಟ್ಸ್ ಎದುರುಗಡೆ ಇಲ್ಲೆಲ್ಲ ತರಕಾರಿ ಸಿಗುತ್ತೆ ತುಂಬ. ಮತ್ತು ಇದು ಬಂದು ನಮ್ಮ ಅಂಗಡಿಗೆ ಹೋಗೋ ರೋಡು ಫ್ರೆಂಡ್ಸ್. ಇದು ವಿನಾಯಕ ಹಾಸ್ಪಿಟಲ್ ಇದೆ ಈ ಕಡೆಗೆ. ಮತ್ತು ಈ ಕಡೆ ಈ ಕಾಂಪೌಂಡ್ ಕಾಣೋದೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಸರ್ವಿಸ್ ರೋಡ್. ಇದು ನಮ್ಮ ಅಂಗಡಿಗೆ ಬರೋವಂಥ ರೋಡ್ ಇದು. ನೋಡಿ ಬಂತು ನಮ್ಮದು ಗ್ಯಾರೇಜು. ಜಾಸ್ತಿ ತೆಗಿಯೋಕ್ಕಾಗಿಲ್ಲ ಗ್ಯಾರೇಜಲ್ಲಿ. ನೋಡಿ ಹಾಗೆ ಸಿಂಪಲಾಗಿ ತೋರಿಸ್ತೀನಿ. ಗ್ಯಾರೇಜು ಇದು ನಮ್ಮದು. ನಮ್ಮ ಯಜಮಾನರು ಬಂದುಬಿಡ್ತಾ ಇರ್ತಾರೆ, ಈ ಅಂಗಡಿದೆಲ್ಲ ವೀಡಿಯೋ ಮಾಡಬೇಡ ಅಂತ. ನಾನು ಮಾಡ್ತಾನೆ ಇರ್ತೀನಿ. ಈಗ ಹೊಸ್ದಾಗಿ ಫೋನ್ ಇಸ್ಕೊಟ್ಟಿದ್ದೀಯ ವೀಡಿಯೋ ಹಿಡಿಬೇಡ ಅಂದರೆ ಹಿಂಗೆ ಹೇಳೋ, ನಾನು ಹಿಡಿತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದೇ ಅವರು ಒಳಗಡೆ ಗಾಡಿನೆಲ್ಲ ವಾಶ್ ಮಾಡ್ತಾಯಿದ್ರು. ಗಾಡಿಯಲ್ಲೇ ರೆಡಿ ಮಾಡಿ ನಿಲ್ಲಿಸಿದ್ದು. ಇವತ್ತೇನು ಅಷ್ಟು ಗಾಡಿ ಇರಲಿಲ್ಲ, ಒಂದೆರಡು ಗಾಡಿ ಇತ್ತು, ಪಾಪ ಮಾಡಿದ್ರು. ಈ ನಡುವೆ ಅಂಗಡಿ ಹತ್ರ ಬಾ ಅಂತ ಇರ್ತಾರೆ. ಅಂಗಡಿ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಗಂಡ ಹೆಂಡತಿ ಮಾತಾಡ್ದಂಗೂ ಆಗುತ್ತೆ, ನಮ್ಮಿಬ್ರಿಗೂ ಸ್ವಲ್ಪ ಟೈಮ್ ಕೊಟ್ಟಂಗೂ ಆಗುತ್ತೆ. ನಾವು ಖುಷಿಯಾಗಿ ಮಾತಾಡ್ಕೊಂಡು ಇದ್ದಂಗೂ ಆಗುತ್ತೆ ಅಂದ್ಕೊಂಡು ಮಾತಾಡ್ಕೊಂಡು ಆರಾಮ್ಸೆ ಇರ್ತೀವಿ. ಹಾಗೆ ಮಾತಾಡ್ತಾ ಸಂಜೆ ಆಗೋಗುತ್ತೆ. ಆಯಿತಾ ಬೆಳಗ್ಗೆಯಿಂದ ಅಪ್ಪ ಅಂಗಡಿಯಲ್ಲಿ ಟೈಮ್ ಪಾಸ್ ಮಾಡಿದ್ದು? ಇನ್ನೂ ಇಲ್ಲ. ನೀನು ಇಲ್ಲೇ ಇರು, ನಾನು ಈಗ ಮನೆಗೆ ಹೋಗ್ತೀನಿ ಸಾಕು. ಬೆಳಗ್ಗೆ ಬಂದವರು ಫ್ರೆಂಡ್ಸ್. ಈಗ ಇಷ್ಟೊತ್ತವರೆಗೂ ಅಂಗಡಿಯಲ್ಲೇ ಇದ್ವಿ. ಈಗ ಮನೆಗೆ ಹೋಗಬೇಕು. ನಾನು ಮನೆಗೆ ಹೋಗ್ತೀನಿ. ಬಾ ಮನೆಗೆ ಹೋಗೋಣ. ಅಪ್ಪ ಬರುತ್ತೆ, ಗಾಡಿಯಲ್ಲಿ ಹೋಗೋಣ ಮನೆಗೆ. ಹಾಂ, ನನ್ನ ಮಗ ಬಂದ ಫ್ರೆಂಡ್ಸ್ ಗಾಡಿ ಎತ್ಕೊಂಡು. ನಾನು ಕರ್ಕೊಂಡೋಗಿ ಮನೆಗೆ ಬಿಡ್ತಾನೆ. ಅವರಪ್ಪ ಏನೋ ಮಾತಾಡ್ತಾ ಇದ್ದಾರೆ. ಅವರಪ್ಪ ಏನೋ ದುಡ್ಡೇನೋ ಕೊಟ್ಟರು ಅನಿಸುತ್ತೆ, ಜೋಬಲ್ಲಿ ಇಟ್ಕೊಂಡ. ಈಗ ನಾನು ಕರ್ಕೊಂಡೋಗಿ ಮನೇಲಿ ಡ್ರಾಪ್ ಮಾಡ್ತಾನೆ. ಇವನು ನೋಡಿ ಡ್ಯಾನ್ಸ್ ಹೇಗೆ ಆಡ್ತಾ ಇದ್ದಾರೆ, ಸುಮ್ಮನೆ ಇರಲ್ಲ. ಅಯ್ಯೋ 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 ನುಲಿತತ್ತೆ ಹಂಗೆ ನನ್ನ ಮಗ. ಬೆಳಗ್ಗೆ ಬಂದಿದ್ದು ಇಷ್ಟೊತ್ತಾಗೋಗಿದೆ. ಸುಮಾರು ಆಯಿತು, ಒಂದು 6-6:30ವರೆಗೂ ಫ್ರೆಂಡ್ಸ್. ಅಂಗಡಿ ಹತ್ರನೇ ಇದ್ವಿ. ಒಂದು ಉಂಡೆ ತೊಗೋಬೇಕಾಗಿತ್ತು. ಉಂಡೆ ತೊಗೊಂಡೆ, ದುಡ್ಡು ಕಾಸು ಕುಡಿಕೋಕ್ಕೆ ಅಂತ. ಮುಂದಕ್ಕೆ ಬರೋ ವರ್ಷ ಮನೆ ದೇವ್ರಿಗೆ ಪೂಜೆಗೆ ಆಗುತ್ತೆ ಅಂದ್ಕೊಂಡು ತೊಗೊಂಡಿದ್ದೀನಿ. ಅದನ್ನು ತೋರಿಸ್ಲಿಲ್ಲ, ಯಾಕೆಂದರೆ ದೇವ್ರ ವಿಷಯ ಎಲ್ಲ ಕೆಲವು ತೋರಿಸ್ಬೇಕಾಗತ್ತೆ, ಕೆಲವು ತೋರಿಸ್ಬಾರ್ದು. ಹಂಗಾಗಿ ಅದನ್ನು ತೋರಿಸ್ಲಿಲ್ಲ. ಏನಿಲ್ಲ, ಒಂದು ಸುಮಾರು ಸ್ವಲ್ಪ ಒಂದು 2 ಕೈಯಷ್ಟು ದೊಡ್ಡದಿದೆ ಉಂಡೆ. ಅದನ್ನು ತೊಗೊಂಡಿದ್ದೀನಿ. ಆ ಉಂಡಿನ ಒಂದು ಜಾಗದಲ್ಲಿ ಇಟ್ಟು ದೇವ್ರಿಗೆ ಅಂತ ನಮ್ಮ ಕೈಲಾದಾಗ ಸ್ವಲ್ಪ ಹಣನ ಸೇರಿಸಿ ಇಡೋಣ ಅಂತ. ಯಾಕೆಂದರೆ ಭಾಳ ವರ್ಷ ಆಯಿತು ನಾವು ಮನೆ ದೇವ್ರಿಗೆ ಹೋಗಿ. ಈ ಸತಿ ಆದರೂ ಏನಾದರೂ ಮಾಡಿ ಹೋಗಲೇಬೇಕು ಅಂತ ಆ ದೇವ್ರ ದಯೆಯಿಂದ ಆ ಉಂಡೆ ತುಂಬಲಿ ಬರೋ ವರ್ಷ ಅಷ್ಟೊತ್ತಿಗೆ. ಮತ್ತು ಈಗ ಮನೆಗೆ ಹೋಗ್ತೀನಿ ಫ್ರೆಂಡ್ಸ್. ತುಂಬ ಟಯರ್ಡ್ ಆಗ್ತಾಯಿದೆ ನನಗಂತೂ. ಕಣ್ಣೆಲ್ಲ ತುಂಬಾ ನೋವ್ತಾ ಇದೆ, ಕೋಲ್ಡ್ ಆಗೋಗಿದೆ ಜಾಸ್ತಿ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಈ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಭಾಳ ವರ್ಷಗಳೇ ಆಗಿದೆ, ಬಟ್ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾನು ನೆಕ್ಸ್ಟ್ ಸಿಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾ ವಿಹಾಸ್.